ಹಲೋ, ಇವತ್ತಿನ ವಿಡಿಯೋದಲ್ಲಿ ಅವಕಾಡೋ ಪ್ಲಾಂಟ್ ಬಗ್ಗೆ ಮಾತಾಡೋಣ. 15 to 20 ಡೇಸ್ ಬ್ಯಾಕ್ ನಾನು ಮನೆಗೆ ಅವಕಾಡೋ ತೊಗೊಂಬಂದಿದ್ದೆ. ಅದನ್ನ ರೆಗ್ಯುಲರಾಗಿ ಯೂಸ್ ಮಾಡಿ ಅದ್ರ ಸೀಡ್ನ ಜರ್ಮಿನೇಷನ್ ವಾಟರಲ್ಲಿ ಜರ್ಮಿನೇಟ್ ಮಾಡಿದ್ದೆ. ಅದಾದಮೇಲೆ ಜರ್ಮಿನೇಟ್ ಆದಮೇಲೆ ತೊಗೊಂಬಂದು ಮಣ್ಣಲ್ಲಿ ಪಾಟಲ್ಲಿ ಹಾಕಿಟ್ಟಿದ್ದೆ. ಅದು ಒಂದಿಷ್ಟು ಎತ್ತರ ಬಂದಿತ್ತು ಗಿಡ. ಆಫ್ಟರ್ ಒಂದು 5 to 6 ಡೇಸ್ ಆದಮೇಲೆ ಅದನ್ನೆಲ್ಲ ಪ್ಲ್ಯಾಂಟ್ ಟ್ರಿಮ್ ಮಾಡಿದೆ. ಮೇನ್ ಪರ್ಪಸ್ ಏನಂದರೆ, ಅವಕಾಡೋ ಪ್ಲ್ಯಾಂಟು ತುಂಬ ದೊಡ್ಡದ ಮರ ಆಗಿ ಎಲ್ಲ ಬೆಳೆಯುತ್ತೆ. ಅದಾದಮೇಲೆ ನಮಗೆ ಹಣ್ಣು ಕೊಡೋಕ್ಕೆ ಶುರು ಆಗುತ್ತೆ. ಸೊ ನಾವು ಪಾಟಲ್ಲಿ ಬೆಳೆಸ್ತಿರೋದ್ರಿಂದ ನಮಗೆ ಅಷ್ಟು ದೊಡ್ಡ ಮರ ಎಲ್ಲ ಆದರೆ ನಮಗೆ ಮೇಂಟೈನ್ ಮಾಡೋದಕ್ಕಾಗಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಪ್ಲ್ಯಾಂಟ್ ಚಿಕ್ಕದಿರುವಾಗಲೇ ಲೀವ್ಸ್ನೆಲ್ಲ ಟ್ರಿಮ್ ಮಾಡ್ಕೊತ ಬರ್ತೀನಿ. ಜನರಲಾಗಿ ನಾನು ಪ್ರೀವಿಯಸ್ಲಿ ಒಂದು ವೀಡಿಯೋ ಮಾಡಿದ್ದೆ, ಅದು ಚಿಕ್ಕ ಗಿಡನ ರೀಪಾಟ್ ಮಾಡುವಾಗ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಈಗಲೇ ನನ್ನ ಪ್ರೊಫೈಲ್ಗೆ ಹೋಗಿ ನೋಡ್ಕೊಂಬನ್ನಿ. ಮೇನಾಗಿ ಏನಂದರೆ, ಈ ಪ್ಲ್ಯಾಂಟಲ್ಲಿ ಲೀಫ್ ಏನೇನಿತ್ತು ಅದನ್ನೆಲ್ಲ ಟ್ರಿಮ್ ಮಾಡಿದ್ದೆ. ಮತ್ತು ಹೊಸ ಲೀಫ್ ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಸ್ಟೆಮ್ ಕೂಡ ದಪ್ಪ ಆಗಿದೆ. ಮೇನ್ ಪರ್ಪಸ್ ಏನಂದರೆ, ಜನರಲಾಗಿ ನಾವು ಹಂಗೆ ಬೆಳೆಯೋಕ್ಕೆ ಬಿಟ್ಬಿಟ್ರೆ ತುಂಬ ತೆಳ್ಳಗೆ ಬರುತ್ತೆ. ಸೊ ನಾವು ಈಗ ಬೋನ್ಸೈ ಟ್ರೀ ಎಲ್ಲ ಇರುತ್ತಲ್ವ, ಗಿಡ ಚಿಕ್ಕದಿದ್ದಾಗಲೇ ದಪ್ಪ ಸ್ಟೆಮ್ ಬರಬೇಕು ಅಂದರೆ ನಾವು ಟ್ರಿಮ್ ಮಾಡ್ಕೊತಾ ಇರಬೇಕು. ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ತೊಗೋಬೋದು. ಸೊ ನನಗೆ ಮೇನಾಗಿ ಏನಂದರೆ, ನಾನು ಎಲ್ಲ ಗಿಡಗಳನ್ನ ಪಾಟ್ಸಲ್ಲಿ ಬೆಳೆಸ್ತಿರೋದ್ರಿಂದ ಮೇಯ್ನಾಗಿ ನಾನು ತುಂಬ ರೆಗ್ಯುಲರಾಗಿ ಟ್ರಿಮ್ ಮಾಡ್ತಾ ಇರ್ತೀನಿ. ಈಗ ನಾನು ಆಫ್ಟರ್ 2 to 3 ಟೈಮ್ಸ್ ಟ್ರಿಮ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ನೀವು, ಹೊಸ ಲೀವ್ಸ್ ಬರೋಕ್ಕೆ ಶುರುವಾಗಿದೆ. ಸೊ ನೆಕ್ಸ್ಟ್ ನೋಡಬೇಕು ನಾನು, ಇದಿನ್ನೂ ತುಂಬ ಚೆನ್ನಾಗಿ ಬೆಳೆದ್ಮೇಲೆ ಈಗ ಚಿಕ್ಕ ಪಾಟಿಂದ ದೊಡ್ಡ ಪಾಟ್ಗೆ ರೀಪಾಟ್ ಮಾಡಬೇಕಂತ. ಸೊ ಆ ನೆಕ್ಸ್ಟ್ ವೀಡಿಯೋನ ನಾನು ರೀಪಾಟ್ ಮಾಡುವಾಗ ನಿಮಗೆ ತೋರಿಸ್ತೀನಿ. ಥ್ಯಾಂಕ್ ಯು.